ಸಂಯುಕ್ತ ಅಕ್ಷರ ಪದಗಳು ಭಾಗ 2. ಹೇ ಗೆಳೆಯ, ಈ ಆಟವು ವಿನೋದಮಯವಾಗಿ ಕಾಣುತ್ತದೆ. ನಾವು ಈ ಆಟವನ್ನು ಆಡೋಣ. ಮೋಟು ಅಣ್ಣ, ನಾನು ಈ ಆಟವನ್ನು ಆಡಲು ಸಾಧ್ಯವಾಗುವುದಿಲ್ಲ. ನನ್ನ ಗೆಳೆಯ, ಈ ಆಟವು ತುಂಬ ಸರಳವಾಗಿದೆ. ಇಲ್ಲಿ ಮುಂಭಾಗದಲ್ಲಿ ನೋಡು. ಬೋರ್ಡ್ನಲ್ಲಿ ಒಟ್ಟು 7 ಸಾಲುಗಳಿವೆ. ಪ್ರತಿ ಸಾಲಿನಲ್ಲಿ 3 ಬಲೂನ್ಗಳಿವೆ. ಆ ಬಲೂನ್ಗಳ ಮೇಲೆ ಸಂಯುಕ್ತ ಅಕ್ಷರಗಳಿರುವ ಪದಗಳನ್ನು ಬರೆಯಲಾಗಿದೆ. ಇವುಗಳಲ್ಲಿ 2 ಪದಗಳು ತಪ್ಪಾಗಿದ್ದು 1 ಸರಿಯಾಗಿ ಬರೆಯಲಾಗಿದೆ. ನಾವು ಸರಿಯಾದ ಪದವನ್ನು ಹೊಡೆಯಬೇಕು. ಮೊದಲ ಸಾಲನ್ನು ನೋಡು. 3 ಸಂಯೋಜಿತ ಅಕ್ಷರಗಳ ಪದಗಳಿವೆ. ಮೊದಲ ಬಲೂನಲ್ಲಿ ರಥವು ಎಂದು ಬರೆಯಲಾಗಿದೆ. ಎರಡನೇ ಬಲೂನಲ್ಲಿ ತ ಉರ ಮತ್ತು ಮೂರನೇ ಬಲೂನ್ ಮೇಲೆ ಉತ್ತರ ಎಂದು ಬರೆಯಲಾಗಿದೆ. ನಾನು 3ನೇ ಬಲೂನ್ ಅನ್ನು ಹೊಡೆಯಬೇಕು, ಏಕೆಂದರೆ ಆ ಪದಕ್ಕೆ ಅರ್ಥವಿದೆ. ಹೌದು, ನಾನು ಪ್ರಯತ್ನಿಸುತ್ತೇನೆ. ಮೋಟು ಅಣ್ಣ, ನನಗಿದು ಅರ್ಥವಾಯಿತು. ಅದ್ಭುತ. ಈಗ ಮುಂದಿನ ಸಾಲಿನ ಪದಗಳು ಏನೆಂದು ಓದೋಣ. ಗ್ಯಾ ಭಾ ಭಾಗ್ಯ ಭಾಗಯ. ಮೋಟು ಅಣ್ಣ, ನಾವು ಈ ಮಧ್ಯದ ಬಲೂನ್ಗೆ ಗುರಿ ಇಡಬೇಕು. ವಾಹ್, 2ನೇ ಬಲೂನ್ ಸಿಡಿಯಿತು. ವಾವ್ ಮಿಂಕು, ಈಗ ಮುಂದಿನ ಗುರಿಯನ್ನು ಮಿಸ್ ಮಾಡದೆ ಹೊಡೆ. ಕೆಳಗಿನ ಪದಗಳನ್ನು ಎಚ್ಚರಿಕೆಯಿಂದ ಓದು. ಚಿಲ್ಲರೆ, ರಲ್ಲಾಚಿ, ಚಿರೆ. ಹೇ ಮಿಂಕು, ಈ ಮೊದಲ ಬೆಲೂನ್ಗೆ ಗುರಿ ಇಡು. ಇಲ್ಲಿ ಚಿಲ್ಲರೆ ಪದ ಸರಿಯಾಗಿದೆ. ಧನ್ಯವಾದಗಳು ಮೋಟು ಅಣ್ಣ. ಈಗ 3 ಸಾಲುಗಳು ಮಾತ್ರ ಉಳಿದಿವೆ. ಮತ್ತೊಮ್ಮೆ ಗುರಿ ಇಡೋಣ. ಮುಂದಿನ ಸಾಲಿನ ಪದಗಳು ಅಭ್ಯಾಸ, ಅಭ್ಯಾಸ, ಭ್ಯಾಸ. ಇವುಗಳಲ್ಲಿ ಮಧ್ಯದಲ್ಲಿರುವ ಅಭ್ಯಾಸಕ್ಕೆ ಗುರಿಯಾಗಬೇಕಾಗುತ್ತದೆ. ಮೋಟು ಅಣ್ಣ, ನಾವು ಇದನ್ನು ಗೆದ್ದಿದ್ದೇವೆ. ವಾಹ್ ಗೆಳೆಯ, ಈಗ ಈ 2 ಸಾಲುಗಳ ಪದಗಳನ್ನು ನೋಡು. ಹೌದು, ಈ ಸಾಲಿನಲ್ಲಿ ಬಲೂನ್ಗಳ ಮೇಲೆ ಮನುಷ್ಯ, ಮನುಷ್ಯ, ಮನುಷ್ಯ ಎಂದು ಬರೆಯಲಾಗಿದೆ. ನಾವು ಈ ನೀಲಿ ಬಲೂನ್ ಅನ್ನು ಆಯ್ಕೆ ಮಾಡಬೇಕು. ಅದರ ಮೇಲೆ ಮನುಷ್ಯ ಎಂದು ಸರಿಯಾಗಿ ಬರೆಯಲಾಗಿದೆ. ಅದ್ಭುತ. ಈ ಕೊನೆಯ ಸಾಲು ಉಳಿದಿದೆ. ಹೌದು ಗೆಳೆಯ, ಆತುರ ಪಡಬೇಡ, ನಿಧಾನವಾಗಿ ಗಮನಿಸು. ಕೊನೆಯ ಸಾಲಿನಲ್ಲಿ ಸರಿಯಾದ ಪದವನ್ನು ಗುರುತಿಸು. ಬಹುಮಾನ ಗೆಲ್ಲು. ಖಂಡಿತ ಮೋಟು ಅಣ್ಣ. ಕೊನೆಯ ಸಾಲಿನಲ್ಲಿ ಬಲೂನ್ಗಳ ಮೇಲೆ ಪ್ರಶ್ನೆ, ಪ್ರಶ್ನೆ, ಪ್ರಶ್ನೆ ಎಂದು ಬರೆಯಲಾಗಿದೆ. ಮಧ್ಯದ ಬಲೂನನ್ನು ಗುರಿಯಾಗಿಸಬೇಕು. ಪ್ರಶ್ನೆ ಎಂಬ ಪದ ಸರಿಯಾದದ್ದು. ಗೆಳೆಯ, ನಾವು ಗೆದ್ದಿದ್ದೇವೆ. ಈಗ ಈ ಟಿವಿ ಸೆಟ್ ನಮ್ಮದು. ಬನ್ನಿ, ಈಗ ಜಾತ್ರೆಯನ್ನು ನೋಡೋಣ. ಮೋಟು ಅಣ್ಣ, ಈ ಹೊಸ ಆಟವನ್ನು ನೋಡಿ ಉಂಗುರವನ್ನು ಎಸೆದು ಬಹುಮಾನವನ್ನು ಗೆಲ್ಲಿರಿ. ನಿಮ್ಮ ಸೊಂಡಿಲು ತುಂಬ ಉದ್ದವಾಗಿದೆ, ಹಾಗಾಗಿ ನೀವೇ ಈ ಆಟವನ್ನು ಆಡಬೇಕು. ನಿಮಗೆ ರಿಂಗನ್ನು ಎಸೆಯಲು ಸುಲಭವಾಗುತ್ತದೆ. ಹಾಗೆ ಇಲ್ಲಿ ನೋಡಿ, ಈ ಆಟದಲ್ಲಿ ಪ್ರತಿ ಪದಕ್ಕೂ ಬಹುಮಾನವಿದೆ. ಮತ್ತು ಕೇಳು ಮೋಟು ಅಣ್ಣ, ನಾನು ಹೇಳುವ ಪದಗಳಿಗೆ ಮಾತ್ರ ನೀವು ರಿಂಗನ್ನು ಎಸೆಯಿರಿ. ಓ ಮಿಂಕು, ನೀನು ಚಿಂತಿಸಬೇಡ. ನೀನು ಕೇವಲ ಪದಗಳನ್ನು ಹೇಳು. ಪ್ರೈಸ್ ನಿನ್ನ ಜೇಬಿನಲ್ಲಿರುತ್ತದೆ. ಮೋಟು ಅಣ್ಣ, ಆ ಕಲ್ಯಾಣ ಅಂತಿರೋ ಪದಲ್ಲೇ ಗುರಿ ಇಡು. ಇದರ ಮೇಲೆ ಚಾಕ್ಲೇಟ್ ಬಹುಮಾನವಾಗಿದೆ. ಚಾಕೊಲೇಟ್ಗೆ ಎಷ್ಟು ಹಂಬಲಿಸುತ್ತೀಯ? ಕಲ್ಯಾಣ ಪದದ ಮೇಲೆ ನಮ್ಮ ಮೊದಲ ಗುರಿ ಇಲ್ಲಿ. ನಾವು ಚಾಕೊಲೇಟ್ ಗೆದ್ದಿದ್ದೇವೆ. ಈಗ ಇನ್ನೊಂದು ಪದ ಹೇಳು. 2ನೆಯ ಪದ. ಹೌದು, ಈ ಪದವು ಶೂನ್ಯ. ಬಹುಮಾನವಾಗಿ ಬಾಳೆಹಣ್ಣುಗಳ ಗೊಂಚಲು ಇದೆ. ಸ್ನೇಹಿತ, ನೀವು ಇದನ್ನು ಗೆಲ್ಲೇಬೇಕು. ಚಿಂತಿಸಬೇಡ. ನೋಡು, ನಾನು ಈ ರಿಂಗನ್ನು ಎಸೆದಿದ್ದೇನೆ. ಅಬ್ಬಾ, ಇದು ಶೂನ್ಯ ಎಂಬ ಪದಕ್ಕೆ ಸರಿಯಾಗಿ ಬಿದ್ದಿದೆ. ಸ್ನೇಹಿತ, ನೀನು ಬಾಳೆಹಣ್ಣುಗಳ ಗೊಂಚಲನ್ನು ಗೆದ್ದಿದ್ದೀಯಾ? ಮೋಟು ಅಣ್ಣ, ಇಲ್ಲಿ ನೋಡು. ತೆಂಗಿನಕಾಯಿಯ ಕೆಳಗೆ ಒಂದು ಪದವಿದೆ. ಯಾವುದು? ಸರಿ, ಆ ಪದ್ಯ ಇಚ್ಛೆಯೇ ಗೆಳೆಯೇ? ಸಿಹಿ ತೆಂಗಿನಕಾಯಿ ತಿನ್ನಿಸಲು ಇಚ್ಛೆಯಾಗುತ್ತಿದೆಯೇ? ಬಾ, ಈ ತೆಂಗಿನಕಾಯಿ ನಿನ್ನದು. ನೋಡು, ನನ್ನ ಗುರಿ ಇಚ್ಛೆ ಪದದ ಮೇಲಿದೆ.
ಗೆಳೆಯ, ಮುಂದಿನ ಪದ ಹೇಳು. ಮುಂದಿನ ಮಾತು. ಮುಂದಿನ ಪದ ಸ್ವಪ್ನ ಅಂತ ತೆಗೆದುಕೊಳ್ಳಿ. ಇದರ ಮೇಲೆ ಮಾವಿನ ಹಣ್ಣಿನ ಬಹುಮಾನವಿದೆ. ಗೆಳೆಯ, ನೀನೊಬ್ಬನೇ ಸ್ವಾಹ ಮಾಡಬೇಡ. ನಾವಿಬ್ಬರು ಒಟ್ಟಿಗೆ ಮಾವಿನ ಹಣ್ಣು ತಿನ್ನೋಣ. ಖಂಡಿತ, ಬನ್ನಿ, ಗುರಿ ಇಡಿ. ಆದರೆ ನೀವು ಸೊಂಡಿಲನ್ನು ಸ್ವಲ್ಪ ಉದ್ದ ಮಾಡಬೇಕು. ಬನ್ನಿ, ಒಟ್ಟಿಗೆ ಮಾವಿನ ಹಣ್ಣು ತಿನ್ನುವ ಕನಸನ್ನು ನನಸು ಮಾಡೋಣ. ಇದಕ್ಕಾಗಿ ನಾನು ಸ್ವಪ್ನ ಪದದ ಮೇಲೆ ರಿಂಗನ್ನು ಎಸೆಯುತ್ತೇನೆ. ವಾವ್ ಮಿಂಕು, ನನ್ನ ಕನಸು ನನಸಾಗಿದೆ. ನಡಿ, ಮುಂದಿನ ಪದ ಹೇಳು. ಈಗ ಹೌದು, ಚಿಕ್ಕ ಕೆಂಪು ಹಣ್ಣುಗಳಿರುವ ಪದ ಅಲ್ವಾ? ಸರಿ, ಆ ಪದ ರಸ್ತೆ. ಹೌದು, ನಾನು ಈ ಕೆಂಪು ಹಣ್ಣನ್ನು ತಿನ್ನಲು ಬಯಸುತ್ತೇನೆ. ಸರಿ, ನನ್ನನ್ನು ಕ್ಷಮಿಸು ಗೆಳೆಯ. ನಾನು ಗೆದ್ದು ನಿನಗೆ ಆ ಹಣ್ಣು ಕೊಡಲು ಆಗಲಿಲ್ಲ. ಹೋಗಲಿ ಮೋಟು ಅಣ್ಣ, ಆದರೆ ಈಗ ನಾನು ನಿಮಗೆ ಒಂದು ಪದ ಹೇಳುತ್ತೇನೆ. ಅದನ್ನು ಕೇಳಿಸಿಕೊಂಡಂತೆ ನಿಮಗೆ ತುಂಬ ಸಂತೋಷವಾಗುತ್ತದೆ. ಅದು ಯಾಕೆ? ಅದರ ಮೇಲಿನೇ ಕಬ್ಬಿನ ಗೊಂಚಲು ಇದೆ, ಅದಕ್ಕೆ. ಸರಿ, ಆದರೆ ಸಂಧ್ಯಾ ಪದ ಸರಿಯಾಗಿ ಗುರಿ ಇಡುತ್ತೇನೆ. ನನಗೆ ಕಬ್ಬು ಎಂದರೆ ತುಂಬ ಇಷ್ಟ. ನಾವು ಗೆದ್ದಿದ್ದೇವೆ. ಹೌದು ಗೆಳೆಯ, ನಾನು ಕಲ್ಯಾಣ, ಶೂನ್ಯ, ಇಚ್ಛೆ, ಸ್ವಪ್ನ, ರಸ್ತೆ, ಸಂಧ್ಯಾ ಪದಗಳನ್ನು ಗುರಿ ಮಾಡಿ ಹಲವಾರು ಬಹುಮಾನಗಳನ್ನು ಗೆದ್ದಿದ್ದೇವೆ. ಮತ್ತು ನೀನು ಉತ್ತರ, ಭಾಗ್ಯ, ಅಭ್ಯಾಸ, ಚಿಲ್ಲರೆ, ಮನುಷ್ಯ, ಪ್ರಶ್ನೆ ಪದಗಳ ಹೊಡೆಯುವ ಮೂಲಕ ಟಿವಿ ಸೆಟ್ಟನ್ನು ಗೆದ್ದಿದ್ದೀಯ. ಬಾ, ಮನೆಗೆ ಹೋಗಿ ಟಿವಿಯಲ್ಲಿ ಕಾರ್ಯಕ್ರಮಗಳನ್ನು ನೋಡುತ್ತಾ ಹಣ್ಣುಗಳನ್ನು ಸವಿಯೋ. ಪುಟಾಣಿ ಗೆಳೆಯರೇ, ನಿಮ್ಮ ನೋಟ್ಬುಕ್ನಲ್ಲಿ ನಾವು ನೀಡಿದ ಎಲ್ಲ ಸಂಯುಕ್ತ ಅಕ್ಷರ ಪದಗಳನ್ನು ಬರೆಯಬೇಕು.